ಒಳ್ಳೆ ಪರಿಮಳ. ಹಲೋ ಫ್ರೆಂಡ್ಸ್, ನಾನಿವತ್ತು ಕೋಕೋನಟ್ ರೈಸ್ ಅಥವಾ ಎಂತ ತ್ಯಾಂಗೆ ಕഞ്ഞಿ ಅಥವಾ ಮೆತ್ತೆರ ಕഞ്ഞಿ ಅಂತೆಲ್ಲ ಹೇಳ್ತಾರೆ. ಇದು ವೆಯ್ಟ್ ಗೇನ್ ಆಗಲಿಕ್ಕೆ, ಆಮೇಲೆ ಮಕ್ಕಳಿಗೆ, ಆಮೇಲೆ ಈ ಮದುವೆ ಹೊಸತರಲ್ಲೆಲ್ಲ ಮಾಡಿ ಕೊಡ್ತಾರೆ. ತ್ಯಾಂಗೆರ ಕഞ്ഞಿ, ಮೆತ್ತೆರ ಕഞ്ഞಿ ಎಲ್ಲ ತುಂಬ ಟೇಸ್ಟಿ ಆಗುತ್ತೆ. ಕೆಲವರಿಗೆ ಸ್ವೀಟ್ ಇಷ್ಟ, ಅವರಿಗೆ ಸ್ವಲ್ಪ ಎಂತ ಶುಗರ್ ಹಾಕಿ ತಿನ್ಬೋದು. ಕೆಲವರಿಗೆ ಹಾಗೆ ಇಷ್ಟ, ಹಾಗೆ ಕೂಡ ತಿನ್ಬೋದು. ನಾನು ಸ್ವಲ್ಪ ಶುಗರ್ ಹಾಕಿದ್ದೆ, ನನಗೆ ಲೈಟ್ ಶುಗರ್ ಹಾಕಿದರೆ ಸ್ವಲ್ಪ ಇಷ್ಟ. ಮತ್ತೆಂತ ಘೀ ಎಲ್ಲ ಹಾಕಿ ಒಳ್ಳೆ ಘಮ ಘಮ ಅಂತ ಆಗ್ತದೆ. ಸೊ ಇದನ್ನು ಯಾವ ಥರ ಮಾಡೋದಂತ ನಿಮಗೆ ನಾನು ಇವತ್ತು ನಂದು ಸಣ್ಣ ಸಣ್ಣ ಟಿಕ್ಸ್ ಆ್ಯಂಡ್ ಟಿಪ್ಸ್, ಅಂದರೆ ಸ್ವಲ್ಪ ಟೇಸ್ಟಿ ಆಗಲಿಕ್ಕೋಸ್ಕರ, ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟಿ ಆಗಲಿಕ್ಕೋಸ್ಕರ ಏನು ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ತೇನೆ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಫಸ್ಟಿಗೆ ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟು ನಮ್ಮದು ಗೀ ರೈಸ್ ಇದೆ ಅಲ್ವಾ, ಗಂಧಸಾಲ ರೈಸ್ ಅಂತಲೇ ಕೇಳಿ ಪಡೆಯಿರಿ. ಅದು 200 ಗ್ರಾಮ್ಸ್. ಮತ್ತು 1 ಟೀ ಸ್ಪೂನ್ ಆಫು ಮೆಂತ್ಯ ಕಾಳು ಇದೆಯಲ್ಲ, ಅದು ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಬೋದು. ಜಾಸ್ತಿ ಆಗಿದ್ರೆ ಸ್ವಲ್ಪ ಕಹಿ ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ಹಾಕೋದು. ಈಗ ನಮ್ಮದು ತೆಂಗಿನಕಾಯಿದ್ದು ನಾವೇನು ಹಾಲು ತೆಗಿತೇವಲ್ಲ, ಅದರದ್ದು ಫೈನಲ್ ಏನು ಹಾಲಿರುತ್ತೆ, ನಾವು ಅದನ್ನು ಕೆಲವರು ಅದನ್ನು ತೆಗೆಯುವುದಿಲ್ಲ. ನಾನು ಅದನ್ನು ಸ್ವಲ್ಪ ಕೂಡ ವೇಸ್ಟ್ ಮಾಡದೆ ಆ ಫೈನಲ್ ಏನು ನಮ್ಮದು ಫೈನಲ್ ಹಾಲು ಇದೆ ಅಲ್ವಾ, ಅದಕ್ಕೆ ನಾನು ಈ ರೈಸ್ ಮತ್ತು ನಮ್ಮದು ಮೆಂತ್ಯಕಾಳು ಏನಿದೆ ಅದನ್ನು ಹಾಕ್ತೇನೆ. ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಸಹ ಹಾಕ್ತೇನೆ. ಈಗ ನೋಡಿ 200 ಗ್ರಾಮ್ಸಿಗೆ ಅರ್ಧದಷ್ಟು ನೀರನ್ನು ಇಟ್ಟಿದ್ದೇನೆ. ಈಗ ಇದರ ಮುಚ್ಚಳವನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು, ಆಮೇಲೆ ಒಂದು ಹೈ ಫ್ಲೇಮಲ್ಲಿಟ್ಟು ಒಂದು 3 ವಿಸಿಲ್ ಬರಲಿ. ಫಸ್ಟಿಗೆ ಒಂದು 20 ಮಿನಿಟ್ಸ್ ಲೋ ಫ್ಲೇಮು, ಆಮೇಲೆ ಹೈ ಫ್ಲೇಮಲ್ಲಿಟ್ಟು 3 ವಿಸಿಲ್ ಬಂದರೆ ಒಳ್ಳೆ ಬೆಂದು ಮಣ್ಣಿ ಆಗಬೇಕು. ರೈಸ್ ಥರ ಇರಬಾರ್ದು, ರೈಸ್ ಥರ ಇದ್ದರೆ ಒಳ್ಳೆಯದಾಗೋದಿಲ್ಲ. ಈ ಥರ ಒಳ್ಳೆ ಚೆನ್ನಾಗಿ ಆ ರೈಸ್ ಸ್ವಲ್ಪ ಕೂಡ ಇಡೀ ಇರಬಾರ್ದು, ಎಲ್ಲ ಒಡೆದು ಹೋಗಬೇಕು. ಹಾಗಾದರೆ ಮಾತ್ರ ಇದರದ್ದು ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗ್ತದೆ. ನಿಮಗೆ ಈ ಮದುವೆ ಆದ ಫಸ್ಟಿಗೆ ಮದುಮಗಳಿಗೆ ಮದುಮಗನಿಗೆಲ್ಲ ಮಾಡ್ತಾರಲ್ವ, ಗೊತ್ತಿರ್ಬೋದು. ಆದರೆ ಗೊತ್ತಿಲ್ಲದವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ ರೈಸ್ ಇಲ್ಲಿ ರೆಡಿಯಾಗಿದೆ. ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ 2 ದೊಡ್ಡ ಟೇಬಲ್ ಸ್ಪೂನಲ್ಲಿ ಶುದ್ಧ ತುಪ್ಪ ಇದೆ ಅಲ್ವ, ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುವ ಶುದ್ಧ ತುಪ್ಪ, ಅದನ್ನು ಹಾಕ್ತೇನೆ. ಆಮೇಲೆ ಒಂದು ಅರ್ಧ ನೀರುಳ್ಳಿ ಏನಿದೆ, ಸಣ್ಣ ನೀರುಳ್ಳಿ, ಅದನ್ನು ಕಟ್ ಮಾಡಿ ಹಾಕ್ತೇನೆ. ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು, ಕಡಿಮೆ ಕೂಡ ಮಾಡ್ಬೋದು, ಇದೆಲ್ಲ ನಿಮ್ಮ ಇಷ್ಟ ಆಯಿತಾ. ಕೆಲವರಿಗೆ ನೀರುಳ್ಳಿದ್ದು ಫ್ಲೇವರ್ ಇಷ್ಟ ಆಗಲ್ಲ, ಅವರು ಸ್ವಲ್ಪ ಹಾಕ್ಬೋದು. ನನಗೆ ನೀರುಳ್ಳಿದ್ದು ಫ್ಲೇವರ್ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಆಮೇಲೆ ನಾವಿಲ್ಲಿ ಬೇಯಿಸಿಟ್ಟಿದ್ದಂತಹ ಏನು ನಮಗೆ ರೈಸ್ ಇದೆ ಅದನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಇದನ್ನು ನಾನು ಸ್ವಲ್ಪ ಕೂಡ ವೇಸ್ಟ್ ಮಾಡೋದಿಲ್ಲ, ಯಾವಾಗಲೂ ನಾನು ಹೀಗೆ ಮಾಡೋದು. ಸ್ವಲ್ಪ ಏನೋ ಆ ಕುಕ್ಕರ್ ಇದೆ ನೋಡಿ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಇದಕ್ಕೆ ಹಾಕ್ತೇನೆ. ಈಗ ಫುಲ್ಲಾಗಿ ನಾವು ಮಿಶ್ರಣ ಮಾಡಿದ ನಂತರ ತೆಂಗಿನ ಹಾಲಿನ ಫಸ್ಟ್ ನಾವು ತೆಗೆಯುವ ಹಾಲಿದೆ ಅಲ್ವಾ, ಫಸ್ಟ್ ಗಟ್ಟಿ ಹಾಲು, ಅದನ್ನು ನಾನು ಈಗ ಹಾಕ್ತಾ ಇದ್ದೇನೆ. ತೆಂಗಿನ ಹಾಲಿದ್ದು ಸೆಕೆಂಡ್ ಏನು ನೀರಿದೆ ಅದನ್ನು ಫಸ್ಟಿಗೆ ನಾನು ರೈಸ್ ಇಡುವಾಗಲೇ ಇಟ್ಟಿದ್ದೆ, ಗೊತ್ತಾಗಿರ್ಬೋದು ಅಂತ ನೆನೆಸ್ತೇನೆ. ಈಗ ತಿಕ್ಕ ಹಾಲು ಏನಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಇದರದ್ದು ಉಪ್ಪು ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಬೇಕು. ಉಪ್ಪು ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಬೋದು. ಇಲ್ಲ ಉಪ್ಪು ಜಾಸ್ತಿ ಇದೆ, ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಬೋದು. ಅದೆಲ್ಲ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಮಾಡಿ. ನಾನು ಎಷ್ಟು ತಿಕ್ಕಾಗಿ ಮಾಡಿದ್ದೇನೆ ನೋಡಿ, ನನಗೆ ಹೀಗೆ ಕುಡಿಯೋದು ಇಷ್ಟ, ಅದಕ್ಕೋಸ್ಕರ ನಾನು ಇಷ್ಟು ತಿಕ್ ಮಾಡಿದ್ದೇನೆ. ಈಗ ಕೊದಿಲಿಕ್ಕೆ ಬಿಡಬಾರ್ದು, ಜಾಸ್ತಿ ಕೊದಿಬಾರ್ದು. ನಮ್ಮದು ಸೆಕೆಂಡ್ ಹಾಲು ಹಾಕಿದ ನಂತರ ಇಷ್ಟು ಕೊದಿದ್ರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡ್ತೇನೆ. ನಮ್ಮದು ಈಗ ಕೋಕೋನಟ್ ರೈಸ್, ಇಲ್ಲಿ ಮೆಂತ್ಯಕಾಳು ರೈಸ್ ಏನಿದೆ ರೆಡಿಯಾಗಿದೆ. ಈ ಥರ ನೀವೊಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಜ್ವರ ಬಂದವರಿಗೆ ಅಥವಾ ನನಗೆಲ್ಲ ಇದು ಒಮ್ಮೊಮ್ಮೆ ಆಸೆ ಆದರೆ ನಾನು ಆಗ ಮಾಡಿ ತಿಂತೇನೆ. ಮತ್ತು ನನ್ನ ಮನೆಯಲ್ಲಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ. ನಿಮಗೆ ಬೇಕಾದರೆ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೋದು, ಸ್ವಲ್ಪ ಘಮ ಘಮ ಅಂತ ಜಾಸ್ತಿ ಎಕ್ಸ್ಟ್ರಾ ಫ್ಲೇವರ್ ಕೊಡಲಿಕ್ಕೆ. ಇಲ್ಲ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಶುಗರ್ ಕೂಡ ಹಾಕ್ಬೋದು. ಅದೆಲ್ಲ ನಿಮ್ಮ ಇಷ್ಟ. ಕೆಲವರಿಗೆ ಸ್ವೀಟ್ ಇಷ್ಟ ಇರುತ್ತೆ, ಅವರಿಗೆ ಸ್ವೀಟ್ ಸೇರಿಸ್ಬೋದು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ. ಈಗ ನಮ್ಮ ತೇಂಗೆ ಕഞ്ഞಿ ಅಂತ ಹೇಳ್ತಾರೆ, ಮೆತ್ತೆ ಕಾಳು ಕഞ്ഞಿ ಅಂತ ಹೇಳ್ತಾರೆ, ಕೋಕೋನಟ್ ರೈಸ್ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕೋಕೋನಟ್ ರೈಸ್ ಈಗ ನಾನೆಲ್ಲ ಮಾಡಿ
ರೆಡಿಯಾಗಿದೆ. ಇದನ್ನು ಯಾವ ಥರ ಮಾಡಿದೆ ಅಂತ ನೋಡಿದ್ರಲ್ವಾ? ಹೀಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಉಂಟಂತೇಳಿ. ಬಾಯಿಗೆ ಹಾಕಿದರೆ ಬಾಯಲ್ಲಿ ಇರಲ್ಲ, ಮಾಯ ಆಗಿಬಿಡುತ್ತೆ, ಅಷ್ಟು ಟೇಸ್ಟಿ. ನನಗೆ ತಿನ್ನಲಿಕ್ಕೆ ಸ್ವಲ್ಪ ಭಯ, ಅಂದರೆ ವೇಟ್ ಗೇನ್ ಬೇಗ ಆಗ್ತದೆ. ಅಂದರೆ ತೆಂಗಿನಕಾಯಿದು ಹಾಲು ಆಮೇಲೆ ತುಪ್ಪ ಎಲ್ಲ ಹಾಕಿದ್ದೇವಲ್ಲ, ಸೊ ವೇಟ್ ಗೇನ್ ಫಾಸ್ಟ್ ಆಗ್ತದೆ. ವೇಟ್ ಗೇನ್ ಆಗಬೇಕಂತ ಆಸೆ ಇರುವವರು ಈ ಥರ ಮಾಡಿ ಕುಡೀರಿ, ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು. ಸೋಯಾ ಮಿಲ್ಕ್ ಆಸಮ್. ಘಮ ಘಮ ಅಂತ ಪರಿಮಳ, ಒಳ್ಳೆ ಪರಿಮಳ. ತುಂಬ ಟೇಸ್ಟಿ ಕೂಡ, ತಿಂದರೆ ಅಷ್ಟು ಸಾಕಾಗಲ್ಲ, ಅಷ್ಟು ಒಳ್ಳೆಯದಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾನು ತೆಂಗಿನ ಕഞ്ഞಿ ಅಥವಾ ಮೆತ್ತೆಕಾಳು ಕഞ്ഞಿ ಯಾವ ಥರ ಮಾಡಿದಂತ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಆಮೇಲೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಿಲ್ ದೆನ್ ಬಾಯ್. ಅಸ್ಸಲಾಮು ಅಲೈಕುಮ್.